ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಪ್ಪು ಸರ್ ಅಂದ್ರೆ ಒಂಥರ ಆಕಾಶ. ಇವತ್ತಿಗೂ ಜನ ಅದೇ ಪ್ರೀತಿ ಇಟ್ಕೊಂಡು ಅವ್ರು ಇದ್ದಾರೆ ಎಲ್ಲೋ ಹೋಗಿದ್ದಾರೆ ಅಂತ ಬರ್ತಾರೆ, ಆಶೀರ್ವಾದ ತಗೊಳ್ತಾರೆ. ನೀವು ಕೂಡ ಬೆಳ್ಳಂಬೆಳಗ್ಗೆ ಬಂದಿದ್ದೀರಾ, ಅದು ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನ ತೋರಿಸ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ಅಂಬರೀಷ್ ಅವರು ಇಲ್ಲೇ ಇರ್ತಕ್ಕಂಥದ್ದು. പക്ഷേ ಯಾರು ಅವರು ಕಾಲ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಯಾರೂ ಅಂದ್ಕೊಂಡಿಲ್ಲ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಇವತ್ತು ಬೆಳಗ್ಗೆನೇ ಇನ್ನು 8 ಗಂಟೆ ಆಗಿದೆ, 8 ಗಂಟೆಗೆ ಸಾವಿರಾರು ಜನ ಬಂದು ಹೋಗ್ತಕ್ಕಂಥದ್ದು ನೋಡಿದ್ದೀನಿ. ಇದು ಬರೀ ಇವತ್ತೊಂದು ದಿನ ಅಲ್ಲ, ಅವರು ಹುಟ್ಟುಹಬ್ಬದ ಒಂದು ದಿನ ಅಲ್ಲ, ಪ್ರತಿನಿತ್ಯ ಇಲ್ಲಿ 5,000ರಿಂದ 10,000 ಜನ ರಾಜ್ಯದ ವಿವಿಧ ಮೂಲೆಗಳಿಂದ ಇದೊಂದು ಅತ್ಯಂತ ಒಂದು ಶಕ್ತಿ ಕೇಂದ್ರ ಆಗಿದೆ. ರಾಜ್ಯದ ಅನೇಕ ಭಾಗಗಳಿಂದ ಬೆಂಗಳೂರಿಗೆ ಯಾವುದೋ ಟೂರಿಗೆ ಬಂದವರು ಇಲ್ಲಿ ಬಂದು ಹೋಗಲೇಬೇಕು, ಇದನ್ನು ಬಂದು ಅಲ್ಲಿ ಕೈ ಮುಗಿದು ಹೋಗ್ತಕ್ಕಂಥದ್ದು ದಿನನಿತ್ಯ ನೋಡ್ತೀವಿ. ಭಾನುವಾರ ಅವರ ಭಕ್ತರು ಸಾವಿರಾರು ಜನಕ್ಕೆ ಅನುದಾನ ಮಾಡ್ತಕ್ಕಂಥದ್ದು ಪ್ರತಿ ವಾರ. ಇಲ್ಲಿ ಸಾವಿರಾರು ಜನಕ್ಕೆ 10,000 20,000 ಜನಕ್ಕೆ ಎಷ್ಟು ಜನಕ್ಕೆ ಬರ್ತಾರೆ ಮಾಡ್ತಕ್ಕಂಥದ್ದು ಅದಾಗಿರೋದ್ರಿಂದ ಅವರು ಅತ್ಯಂತ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ನಟ. ಅವರಂತವ್ರನ್ನ ನಾವು ತಿರ್ಗಿ ಮತ್ತೆ ನೋಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಕ್ಷೇತ್ರದ ಶಾಸಕನಾಗಿ ಅವರ ಜೊತೆ ಅತ್ಯಂತ ಸಮೀಪದಲ್ಲಿದ್ದಿರ್ತಕ್ಕಂಥವನು. ನಾವು ಅವ್ರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿಧಾನಸಭೆ 9 ಗಂಟೆಗಿರೋದ್ರಿಂದ ನಾವು ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಬಂದು ಪುಷ್ಪಹಾರವನ್ನು ಹಾಕಿ, ಅವರು ಸೂರ್ಯಚಂದ್ರ ಇರೋವರೆಗೂ ರಾಜ್ಯದ ಜನತೆ ಅಂತ ಶ್ರೇಷ್ಠ ನಟನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಏನು ನೆನಪಿದೆ ಸರ್ ಅವ್ರ ಜೊತೆ ಕಳೆದಂತೆ? ಯಾವುದು ಒಳ್ಳೆ ಮೆಮೊರಿ ಇದ್ರೆ ಒಂದು ಲಾಸ್ಟ್ ಶೇರ್ ಮಾಡಿಬಿಡಿ ಸರ್. ನಮ್ಮ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಪ್ರತಿಮೆ, ಇಲ್ಲಿ ಕುರ್ಬಳ್ಳಿ ಸರ್ಕಲ್ ಇರ್ತಕ್ಕಂಥ ಪ್ರತಿಮೆಯಲ್ಲಿ ಅಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ, ಕರೋನಾ ಪ್ರಾರಂಭ ಆಯ್ತಾ ಇತ್ತು. ಆ ಸಂದರ್ಭದಲ್ಲಿ ಸುಮಾರು ಒಂದು 15-20 ಸಾವಿರ ಜನ ಅಲ್ಲಿ ಸೇರಿದ್ರು, ಸಂಪೂರ್ಣವಾಗಿ ಸೇರಿದರು. 1 ಗಂಟೆಗಿಂತ ಹೆಚ್ಚು ಅಲ್ಲಿದ್ದು ಎಲ್ಲರೂ ರಂಜಿಸಿ ಅತ್ಯಂತ ಸಂತೋಷದಿಂದ ಹೋದರು. ಆಮೇಲೆ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕರಲಿ, ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ ಅವರ ತಂದೆಯವರ ಹೆಸರು ಮಾಡಿರ್ತಕ್ಕಂಥದ್ದಿಗೆ ಇಡೀ ಕುಟುಂಬ ಸಮೇತವಾಗಿ ಬರೋರು. ಬಹುಶಃ ಮಹಾಲಕ್ಷ್ಮಿ ಹೋಟೆಲ್ ನಾವೇನೋ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ, ಆ ಕಾರ್ಯಕ್ರಮಕ್ಕೆ ಕರೆದ್ರೆ ಅವರು ಎಲ್ಲೇ ಇದ್ದರೆ ಖಂಡಿತವಾಗೂ ಬರೋರು. ಅವ್ರನ್ನ ಮರೆಯೋದಕ್ಕೆ ನಾನೂ ಸಹ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದು MLA ಗೋಪಾಲಯ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೆರೆ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.